ಯಾ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಇವತ್ತು ಒಂದು ಓಕೆ ನಮಗೆ ನಿದ್ದೆ ಅಡ್ಜಸ್ಟ್ ಆಗಿದೆ. ಬಿಕಾಸ್ ಬೆಳಿಗ್ಗೆ ಒಂದು 5 o'clockಗೆ ಲಿಯಾನ್ ಎತ್ತ, ಅವನ ಜೊತೆ ನಾನು ಎತ್ತೆ. ಅವನಿಗೆ ರಾಗಿ ಸರಿ ಆಯಿತು. ನಮಗೆ ಇಲ್ಲಿ ಬಂದು ಸಟ್ಟ ಹಾಕೋಕ್ಕೆ ಓಪನ್ ಆಗಲ್ಲ, 4 days ಬೇಕು. ಐಸ್ ಇಟ್ಕೊಂಡ್ಬಿಟ್ಟಿದೆ. ದೊಡ್ಡ ಇದ್ದಾರೆ ನೋಡಲ್ಲಿ, ಅಡ್ಜಸ್ಟ್ ಹಾಕೋಕೆ ನಿದ್ದೆಗೆ ಅಡ್ಜಸ್ಟ್ ಹಾಕೋಕೆ 4 days ಬೇಕಾಯಿತು. ಇವಾಗ ಇಲ್ಲಿ ಬೆಳಗ್ಗಿನ ಜಾವ 6 ಗಂಟೆ. ಅಮ್ಮ ವಾಕಿಂಗ್ ಹೋಗಿದ್ದಾರೆ. ಸ್ವಲ್ಪ ಮಳೆ ಬರ್ತಾ ಇದೆ, ಅದೇನು ನೋಡ್ತಾ ಇದ್ದೀನಿ, ಕಕ್ಕ ಬರ್ತಾ ಇದೆ. ಆಯಿತಾ? ಇಲ್ಲಿ ಇವತ್ತಿನ ರಾತ್ರಿ ನಾನು ನಿಮಗೆ ಹೆಂಗಿರುತ್ತೆ ಅಂತ ತೋರಿಸಿ. 8-8:30 ಆದರೂ ರಾತ್ರಿ ಕತ್ತಲಾಗಲ್ಲ, ಫುಲ್ಲು ಬಿಸಿಲಿರುತ್ತೆ. ನಿನ್ನೆ ನಾನು 8 ಲಿಯನ್ ಮಲಗಿದ್ದಾನೆ, ಇನ್ನೂ ಬೆಳಗ್ಗೆ ಇದೆ ಅಂತ ನೋಡಿದ್ರೆ 8:30 ಗಂಟೆ. ಓ ಮೈ ಗಾಡ್, ಚೆನ್ನಾಗಿದೆ ವೆದರ್. ಇವತ್ತು ಸಂಡೇ, ಅಕ್ಕನಿಗೆ, ಬಾಬನಿಗೆ, ಅಕ್ಷಜಿಗೆ ಎಲ್ರಿಗೂ ರಜೆ. ಸೊ ಇವತ್ತೇನೆಲ್ಲ ಮಾಡ್ತೀವಿ ನೋಡೋಣ. ಆಯಿತಾ? ಅದು ಬೆಳಗ್ಗೆಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದಿದ್ದಾರೆ ಅಮ್ಮ. ಸೊ ಅಮ್ಮ ಇವತ್ತು ಉಪ್ಪಿಟ್ಟು ಮಾಡ್ತಾರೆ. ನನಗೆ ಅಡ್ಜಸ್ಟ್ ತುಂಬ ಮಾಡಿದ್ರು, ತುಂಬ ಕಿರಿಕಿರಿ ಮಾಡ್ತಾನೆ ಪಾಪ. ಅವ್ರಿಗೆ ಕೆಲಸ ಮಾಡಿ ಬಂದು ನಿದ್ದೆನೇ ಇರಲ್ಲ. ಇವನಿಂದ ಪಾಪ ಅವ್ರಿಗೆ ನಿದ್ದೆ ಹಾಳಾಗ್ತಾಯಿದೆ. ಈಗ ನಾನು ಇವನ ಜೊತೆ ಏನು ತಿಂದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ? ಅದ್ರ ಜೊತೆ ರಾಗಿ ಸರಿ, ಅದ್ರ ಜೊತೆ ರಾಗಿ ಸರಿ ತಿಂದು. ನನಗೆ ಇಲ್ಲಿ ತಲೆನೋವು ಗಾಯಸ್. ನಾ ಬಂದುಬಿಟ್ಟು 1 kg ಜಾಸ್ತಿ ಆಗ್ಬಿಟ್ಟಿದ್ದೀನಿ ಚೀಸ್ ಎಲ್ಲ ತಿಂತು. ಈಗ 1 hour ವಾಕಿಂಗ್ ಮಾಡಬೇಕು ಪವನ್ ಎದ್ದು ಬಂದ ನಂತರ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಿಂಡಿ ತಿನ್ಕೊಂಡ್ಬಿಡೋಣ ಅಮ್ಮ ಬಂದು ಉಪ್ಪಿಟ್ಟು ಮಾಡಿದ ನಂತರ. ಬೆಳಗಿನ ವೆದರ್ ತೋರಿಸಿ. ಇವತ್ತು ಇದು ಗಾರ್ಬೇಜ್ ಟ್ರಕ್ ಬಂದಿತ್ತು, ನಾನು ವಿಡಿಯೋ ಮಾಡೋದೇ ಮರೆತುಬಿಟ್ಟೆ. ಅದು ಸೋಮವಾರ ಮತ್ತು ಗುರುವಾರ ಬರುತ್ತೆ ಅಂತಂದ್ರು ಅಕ್ಕ. ಬ್ಲೂ ಬಂತ ಅದು ಕಾರ್ ಓಪನ್ ಕಾರ್ ತೋರಿಸಿ ನೋಡಿ. ವೆದರ್ ಹೆಂಗಿದೆ, ಸ್ಕೈ. ನಾನು ಮನೆ ಮುಂದೆ ಕೂತಿದ್ದೀನಿ. ಇದು ಅಕ್ಕ ಅಷ್ಟು ಚೆನ್ನಾಗೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ, ತುಳಸಿ ಕಟ್ಟೆ ಇದೆ. ಸೂರ್ಯ ಅಲ್ಲಿ ಉದಯ ಆಗ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ಆರೆಂಜ್ ಕಾಣಿಸ್ತಾ ಇದೆಯಾ? ಸೀದೆ ಇರು ದೊಡ್ಡ ಎಲ್ಲಿದ್ದಾರೆ ನೋಡಿ, ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ಗಾರ್ಬೇಜ್ ಟ್ರಕ್ ಇದೆ. ಇಲ್ಲಿ ನಮ್ದು ಹತ್ರ ಎಲ್ಲ ಬಂದು ತಗೊಂಡೋಯ್ತು. ಅಲ್ಲಿ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಕಾಣಿಸುತ್ತಾ ಗಾರ್ಬೇಜ್ ಟ್ರಕ್? ಎಷ್ಟು ಚೆನ್ನಾಗಿ ಕಸ ಎತ್ಕೊಂಡು ಹೋಗುತ್ತೆ. ನಮ್ಮ ಇಂಡಿಯಾದಲ್ಲಿ ಹಿಂಗೆ ಮಾಡಬೇಕು. ಎಲ್ಲಿ ನೋಡಿ ಸ್ವಲ್ಪ ಹನಿ ಬೀಳ್ತಾ ಇದೆ. ಅಮ್ಮ ವಾಕಿಂಗ್ ಹೋಗಿದ್ದಾರೆ, ಬಂದಿಲ್ಲ. ಎಲ್ಲ ಪಕ್ಕದ ಮನೆಯೆಲ್ಲ ಹೆಂಗಿರುತ್ತೆ ನೋಡಿ. ಬಟ್ ಯಾರು ಓಪನ್ ಮಾಡಲ್ಲ ಡೋರೆ, ಫ್ರಂಟ್ ಡೋರ್ ಯಾರು ಓಪನ್ ಮಾಡಲ್ಲ. ಅಮ್ಮ ಅಮೇರಿಕಾದಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಹೆಂಗೆ ಫೀಲ್ ಆಗ್ತಾ ಇದೆ ಅಮ್ಮ? ವೆಜಿಟೇಬಲ್ ಎಲ್ಲ ಹಾಕಿ ವಾಂಗಿಬಾತ್ ಥರ ಮಾಡುವುದಿತ್ತಲ್ಲಮ್ಮ. ಮಿಕ್ಸ್ ಮಾಡಿ ಬೇಡ ಉಪ್ಪಿಟ್ಟು ಮಸಾಲೆ ಇಷ್ಟ ಆಗಲ್ಲ. ಇದೆ ಮಾಮೂಲಿ ಈರುಳ್ಳಿ ಎಷ್ಟು ದೊಡ್ಡದಿದೆ ಗೊತ್ತಾ? ಅಲ್ಲ ಅದು ಅರ್ಧನೇ ಕಾಲೇ ಸಾಕಲ್ಲಮ್ಮ. ಎಷ್ಟು ದೊಡ್ಡದಿದೆ ಈರುಳ್ಳಿ, ಅರ್ಧನೂ ಜಾಸ್ತಿ ಆಗುತ್ತೆ. ನೋಡಿ ಇದು ಆಟೋಮೆಟಿಕ್ ಸ್ಟವ್. ಮತ್ತೆ ತೋರಿಸ್ತೀನಿ ಥರ ನೋಡ್ಕೋಕು. ಅಮೇರಿಕಾದಲ್ಲಿ ಅಜ್ಜ ಗೋಲಿ ಹೊಡಿಯೋದು, ಆಡೋದು. ಹೊಡಿಬೇಕು ಇವಾಗ, ಎಲ್ಲ ಹುಷಾರು. ಹಂಗೆ ದಟ್ಸ್ ಓಕೆ. ಇದು ಇವಾಗ ನೀ ನೋಡಿ ಇನ್ನೊಂದ್ಸತಿ ಪಾಪ. ಅಲ್ಲ ಚಳಿಗೂ ಬಟ್ಟೆ ಹಾಕ್ತಿರ್ತೀರಲ್ಲ. ಇವನೊಂದು ಬೆಡ್ಶೀಟ್ ಹಾಕಿದ್ರೆ ಅಮ್ಮ ಮಾಡಿದ ಉಪ್ಪಿಟ್ಟು ಲಿಯನ್ ಪಾಪ್ಸಿಕಲ್ ಹೆಂಗಿದೆ? ನಮ್ಮ ಅಕ್ಷಜಿಗೆ ಬೆಳಗ್ಗೆ ಡೋನಟ್ಸ್ ತಿನ್ಬೇಕಂತ ಹೇಳಿದ್ನಂತೆ. ಅದಕ್ಕೆ ಅಕ್ಕ ನನ್ನನ್ನು, ಲಿಯನ್ನ, ಪವನ್ನ, ಅಕ್ಷಜಿನ ಕರ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಡೋನಟ್ಸ್ ತಿನ್ನೋಕ್ಕೆ ಕರ್ಕೊಂಡ್ಬಂದರು. ಇದು ನೋಡಿ ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಡೋನಟ್ಸ್ ಇದೆ, ತುಂಬಾ ಚೆನ್ನಾಗಿದೆ ಅಲ್ಲ ಕುಕುಮ? ನಿನ್ಗೆ ಇಷ್ಟ ಆಯ್ತಾ ಇಲ್ಲಿ ಡೋನಟ್ಸು? ನಿಂಗೆ ಯಾವ ಎಷ್ಟು ಇಷ್ಟ ಆಯ್ತು? ಅಲ್ಲ ತುಂಬ ಚೆನ್ನಾಗಿ. ಜ್ಯೂಸು ಇಷ್ಟ ಆಯ್ತಾ ನಿಂಗೆ? ಇಲ್ಲೆಲ್ಲ ಜ್ಯೂಸು ಎಷ್ಟು ವೆರೈಟೀಸ್ ಇದೆ ನೋಡಿ. ಕಾಫಿಗಳು ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ, ಕೋಲ್ಡ್ ಕಾಫಿ. ಲಿಯನ್ ಜ್ಯೂಸ್ ತಗೊಂಡ, ನಾನೊಂದು ಸ್ಪ್ರೈಟ್ ತಗೊಂಡೆ. ಮತ್ತೆಲ್ಲ ತಿನ್ಕೊಂಡು ನಾವು ಮನೆಗೆ ಬಂದವಿ.
ನನಗೆ ಅವ್ರು ಕೊಟ್ಟಿಲ್ಲ ಟೇಸ್ಟ್. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಲ್ಲೆಲ್ಲ ಇದೇ ತಿನ್ನೋದು, ಡೋನಟ್ಸ್ ಏನೋದು ಪವನ್ ಅಷ್ಟೇ. ಇಲ್ಲಿ ಬ್ರೇಕ್ಫಾಸ್ಟಿಗೆ ಇದೇ ತಿನ್ನೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳಿಂದ. ಕುಕುಮ ಹೆಂಗಿದೆ ಹೇಳು? ಕರೆಕ್ಟ್. ಇದು ಚೆನ್ನಾಗಿದ್ಯಾ? ಇದು ಚೆನ್ನಾಗಿದ್ಯಾ? ಇದು ಡೋನಟ್ಟು ಅಕ್ಷಯ್ ನನ್ನ ಜೊತೆ ವಿಡಿಯೋ ಗೇಮ್ ಮಾಡ್ತಾ ಇದ್ದಾನೆ. ಅಕ್ಷಯ್ ಇಲ್ಲಿ ನನಗೆ ಬೆಳಿಗ್ಗೆ ರಾತ್ರಿ ಸಂಜೆ ಏನಂತ ಗೊತ್ತಾಗ್ತದೆ. ಕೆಳಗಡೆ ಬಾವ ಬ್ಯಾಟ್ರಿ ಮಾಡ್ತಾ ಇದ್ದಾರೆ. ಲಿಯನ್ ಮಾಡಿರೋ ಮನೆ. ಕುಕು ಅದ್ರಲ್ಲಿ ಡೋರ್ ಯಾವ್ದು ಮಗ? ಗ್ರೀನ್ ಕಲರಾ? ವಿಂಡೋ ಎಲ್ಲಿದೆ? ಓ ಮೈ ಗಾಡ್. ಚುಮಿನಿ ಆಮೇಲೆ ಡೋರ್ ಅದು. ಚಿಮನೆ ಡೈನೋಸರ್ ವರ್ಲ್ಡ್. ಡೋಂಟ್ ಡೂ ದಟ್. ಕೋಕು ಕೆಳಗಡೆ ಮಲಗಿರ್ತಾರೆ. ಅಮ್ಮಗೆ ಚಳಿ ಆಗ್ತಾ ಇದೆ ಇಲ್ಲಿ. ಇವನಿಗೆ ಚಳಿ ಆಗ್ತಾ ಇಲ್ಲ, ನಂಗೆ ಚಳಿ ಆಗ್ತಾ ಇದೆ, ಇವನಿಗೆ ಚಳಿ ಆಗ್ತಾ ಇಲ್ಲ. ಅಗೇನ್ ಯು ಆರ್ ಮೇಕಿಂಗ್ ಹೌಸಾ? ಮತ್ತೆ ಅಂದ್ರೇನು? ಹೆಂಗಿರುತ್ತೆ? ಕೂಕು ವೇರ್ ಆರ್ ಯು ನೌ? ಯಾರ ಮನೇಲಿದೆಯಾ ನೀನು ಇವಾಗ? ಅಕ್ಷಯ್ ನನ್ನ ಮನೆ ಎಲ್ಲಿರೋದ? ಎಲ್ಲಿ? ಅಮೇರಿಕಾದಲ್ಲ? ನಾವು ಇಂಡಿಯಾಗೆ ಹೋಗೋಣ, ಮೈಸೂರಿಗೆ. ಯಾವಾಗ ಹೋಗೋಣ? ನಿನ್ನೆನಾ? ನಾನು ಇವತ್ತು ನಿನ್ನ ಸ್ಕೂಲಲ್ಲಿ ಹಾಲಿಡೇ ಪರ್ಮಿಷನ್ ಕೇಳಿದ್ದು. ವಾಟ್ಸಪ್ ಮೆಸೇಜ್ ಬಂದಿತ್ತು ಗೊತ್ತಾ? ದರ್ಶನ್ ಅಂಕಲ್ ಹತ್ರ ಇವತ್ತು ಕೇಳಿದ್ದು, ಲಿಯಾನ್ 1 ಮಂತ್ ಬರಲ್ಲ ಅಂತ. ಅಪ್ಲಿಕೇಶನ್ ಇವಾಗ ಫಿಲ್ ಮಾಡಿದ್ದು 1 ಮಂತದ್ದು. 1 ಮಂತ್ ರಜೆ ಹಾಕ್ಸಿದ್ದೀನಲ್ಲ, ಅದಕ್ಕೆ ದರ್ಶನ್ ಅಂಕಲ್ ಓಕೆ ಅಂದರು. ಕೂಗು ಬೀಳ್ತಾ, ಈ ಕಡೆ ಬಾ. ಇವತ್ತು ನಮಗೆ ಪಾರ್ಕ್ಗೆ ಹೋಗೋ ಪ್ಲ್ಯಾನ್ ಇತ್ತು ಲಿಯಾನ್ ಕರ್ಕೊಂಡು, ಬಟ್ ಇಟ್ ಈಸ್ ರೈನಿಂಗ್. ಇವತ್ತು ಜುಕೂಸಿಯಲ್ಲಿ ಸ್ನಾನ ಮಾಡ್ತಾನೆ ಇವನು, ಜುಕೂಸಿ ಅಲ್ಲ ಕುಕುಮ. ಹೊರ್ಗಡೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಬೇಕು ಬಿಕಾಸ್ ಇಟ್ ಈಸ್ ರೈನಿಂಗ್. ದಟ್ಸ್ ಓಕೆ. ಚಳಿ ಇದೆ ಇವತ್ತು, ಹೊರಗಡೆನೂ ಚಳಿ ಇದೆ, ವೆದರು ಚೆನ್ನಾಗಿದೆ ಅಲ್ಲ ಮಗ? ವೆದರ್ ಚೆನ್ನಾಗಿದೆಯಲ್ಲ? ಹಂಗೆ ಹೇಳ್ಬಾರ್ದು. ಅಪ್ಪ ಗುಡ್, ಅಪ್ಪ ಸೂಪರ್ ಮ್ಯಾನ್, ಸೂಪರ್ ಮ್ಯಾನ್. ಅಪ್ಪ ಸೂಪರ್ ಮ್ಯಾನ್, ನೀನು ಸೂಪರ್ ಮ್ಯಾನ್, ಎಲ್ಲ ಅಜ್ಜನೂ ಸೂಪರ್ ಮ್ಯಾನು, ನೀನು ಸೂಪರ್ ಮ್ಯಾನು, ಮಾಮನೂ ಸೂಪರ್ ಮ್ಯಾನು, ಅಕ್ಷಯಜನೂ ಸೂಪರ್ ಮ್ಯಾನು, ಅಮ್ಮ ಸೂಪರ್ ಮ್ಯಾನು, ದೊಡ್ಡ ಸೂಪರ್ ಮ್ಯಾನು, ಮಾಮಿ ಸೂಪರ್ ಮ್ಯಾನು, ಎಲ್ಲರೂ. ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ಪಪ್ಪು. ನೀನು ತುಂಬ ಸೂಪರ್. ಎಷ್ಟೊಂದು ಬರಡಿದೆ ನೋಡು. ನಿನ್ನ ಫ್ಯಾಮಿಲಿ ಸೂಪರ್ ಫ್ಯಾಮಿಲಿ. ಯುವರ್ ಫ್ಯಾಮಿಲಿ ಇಸ್ ವೆರಿ 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 ಸೂಪರ್, ವೆರಿ ಸ್ಟ್ರಾಂಗ್. ಯು ಟು, ಯು ಆರ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಯಾ, ತುಂಬ ಶಕ್ತಿ. ನೀನು ಅಮ್ಮನೇ ತಿರುಗಿಸಿ ಹಂಗೆ ಥ್ರೋ ಮಾಡಿಬಿಟ್ರಿ. ಓಕೆ, ನಾಳೆ 26th, ನಾಳೆ 26th, ನಾಳೆಯಿಂದ 1 ತಿಂಗಳು ನಾನು ನೋ ಶುಗರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನೋ ಶುಗರ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಬರ್ತ್ಡೇ ತನಕ. ಲೆಟ್ಸ್ ಡು ಇಟ್ ಅಲ್ಲ. ಭಾನುಮತಿ ಆಂಟಿ ಕಮೆಂಟ್ ಮಾಡಿದ್ದಾರೆ ವಿಡಿಯೋಗೆ. ಎಂಜಾಯ್, ಹ್ಯಾಪಿ ಜರ್ನಿ. ಲಿಯನ್ನ ಕರ್ಕೊಂಡು ಇನ್ನೊಂದು ಪ್ಲೇ ಏರಿಯಾಗೆ ಬಂದಿದ್ದು ನಾವು. ಸಿ ಲಿಯನ್ ವಿತ್ ಅಕ್ಷಯ್. ಬಾ 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 ಬಾ. ಇಟ್ ಈಸ್ ಗುಡ್. ಬಿ ಕೇರ್ಫುಲ್ ಲಿಯಾನ್, ಬಿ ಕೇರ್ಫುಲ್. ಬಾ
ಅಕ್ಷಯ್ ನನ್ನ ಜೊತೆ ಬಾ. Here it is hands. Can I touch them? Yeah, you can touch them. Oopsie. Oopsie. ಕಣ್ಣಿಗೆ ತಗ್ತ ನೋಡ ಬಾ. ಬಾ ಅದು ಅಕ್ಷಯ್ ಜಲ್ ಕೊಟ್ಟದ. ಅಕ್ಷಯ್ಗೆ ಏನಿಗೆ ಇಷ್ಟ ಏನೇನೆ ಇಷ್ಟ. ಬಿಗ್ ಲಿಯಾನ್ ಹುಷಾರಮ್ಮ. ಪವನ ಇಲ್ಲ ರೀ ಅಲ್ಲಿ ಬಿದ್ದರೆ ಮತ್ತೆ ಕೂಕೋದ್ ಗಟ್ಟಿ ಇಟ್ಕೋ. ದಿಸ್ ಇಸ್ ವೆರಿ ಬಿಗ್ ಪಾರ್ಕ್. ಅಮ್ಮ ಬಂದರು ಫಾರಿನರ್ ಅವರು. ಪಾರ್ಕಲ್ಲಿ ನನ್ನ ದೊಡ್ಡ ಮೊಮ್ಮಗ ಅಂದರೆ ಮಗಳ ಮಗಂದು ಬರ್ತ್ಡೇ ಇಲ್ಲೇ ಆಗಿದೆ ಫಸ್ಟ್ ಟೈಮ್ ಬಂದಾಗ. ಅಮ್ಮನಿಗೆ ಮೆಮೊರಿಬಲ್ ಎಲ್ಲ ಚೆನ್ನಾಗಿದೆ, ಮೆಮೊರಿಬಲ್ ಆಗಿದೆಲ್ಲ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡೋಂಥ ಜಾಗ ಅದು. ಬೇಗ ವೆರಿ ಗುಡ್ ಲಿಯಾ. ಹಂಗೆ ವೆರಿ ಗುಡ್ ಜಾಣ ಅದು. ಚೆನ್ನಾಗಿದೆ. Underweight street. Come in the slab. ನಾನೊಂದು ವಾಕ್ ಮಾಡೋಣ ಅಂತ ಈ ಕಡೆ ಬಂದವರೆಲ್ಲ ಆಟ ಆಡ್ತಾ ಇದ್ದಾರೆ. ಅಪ್ಪ ಅಮ್ಮ ಆ ಕಡೆ ವಾಕಿಂಗ್ ಹೋಗಿ. ಸ್ಪ್ಲಾಶ್ ಅಂತ ಬರ್ತೀನಿ, ಒಂದು ನಿಮಿಷ. ಸ್ಪ್ಲಾಶ್ ಫುಲ್ ಬೇರೆ ಓಪನ್ ಆಯ್ತು. ವಿ ಆರ್ ಗೋಯಿಂಗ್ ದೇರ್. ಒಂದು ಇಲ್ಲಿ ರೌಂಡ್ ಹಾಕ್ಬಿಟ್ಟು ಬರ್ತೀನಿ. ಇವತ್ತು ನಾಳೆಯಿಂದ ನಾನು ಶುಗರ್ ತಿನ್ನಲ್ಲ, ಬಟ್ 1 ಮೀಲ್ 30 ಡೇಸ್ 1 ಮೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ನೋಡೋಣ, 30 ಡೇಸ್ ಮಾಡಿದರೆ ನಾನು ಕಂಪ್ಲೀಟ್ ಮಾಡಿದ್ರೆ ನಾನೇ ನನಗೋಸ್ಕರ ಒಂದು ಸೆಲ್ಫ್ ಗಿಫ್ಟ್ ಇಲ್ಲಿ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಒಂದು ವಾಕ್ ಮಾಡಿದ್ದೀನಿ. ಸ್ಪ್ಲಾಶ್ ಫುಲ್ ಓಪನ್ ಆಯಿತು. ಇಲ್ಲೆಲ್ಲ ಚೆನ್ನಾಗಿರುತ್ತೆ ಗೊತ್ತಾ. ಪಾರ್ಕೆ ಒಂಥರ ನಾವಿವಾಗ ಕಿಡ್ಸ್ ಸ್ಪೇಸ್ಗೆಲ್ಲ ಮಕ್ಕಳಿಗೆ ಒಂದು 250-300 ಕೊಟ್ಬಿಟ್ಟು ಹೋಗ್ತೀವಲ್ಲ, ಬಟ್ ಇದೆಲ್ಲ ಫ್ರೀ. ಎಲ್ಲ ಇರುತ್ತೆ ಇಲ್ಲಿ ಮಕ್ಕಳಿಗೆ ಆಟ ಆಡುವಂಗೆ. ಸ್ಪ್ಲಾಶ್ ಫುಲ್ ಇದೆ. ನಾವು ಇವತ್ತು ಎಕ್ಸ್ಟ್ರಾ ಬಟ್ಟೆ ತೊಗೊಂಬಂದಿದ್ದೀವಿ ವಾಟ್ರಲ್ಲಿ ಆಟ ಆಡೋಕ್ಕೆ ಅಂತ. ನಾನು ಸ್ವಲ್ಪ ವಾಕ್ ಮಾಡೋಣ ಅಷ್ಟೊತ್ತಿಗೆ ಅಲ್ಲಿ ಸ್ಪ್ಲಾಶ್ ಫುಲ್ ಓಪನ್ ಆಯಿತು. ಎಲ್ಲ ಅಲ್ಲಿಗೋದ್ರು. ನಾನು ಅಕ್ಷಯ್ ಮಾತ್ರ ನಂಗೆ ವೇಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ದಪ್ಪ ಆಗಿದ್ದೀನಿ ಗಾಯಸ್. 1 kg ಜಿಮ್ಮಿಗೆ ಹೋಗಿ ಸಣ್ಣ ಆಗ್ಬಿಟ್ಟು ಬಂದೆ ವಿಡಿಯೋ ಕಮ್ಮಿ ಆದರೆ ಇಲ್ಲಿ ಜಾಸ್ತಿ ಆಗ್ತಾ ಇದ್ದೀನಿ. ಚೀಸ್ ಎಲ್ಲದರಲ್ಲೂ ಚೀಸ್ ಇಲ್ಲಿ. ಬನ್ನಿ ಹೋಗೋಣ. ಇದು ನೋಡಿ ಸ್ಪ್ಲಾಶ್ ಫುಲ್. ಮಕ್ಕಳೆಲ್ಲ ಇಲ್ಲಿ ವಾಟ್ರಲ್ಲಿ ಆಟ ಆಡ್ಬೋದು. ನಿನ್ನೆನೂ ಹೋಗಿದ್ವಿ ಇಲ್ಲಿಗೆ. ಇದು ಬೇರೆ ಕಡೆ. ಎಲ್ಲ ಪಾರ್ಕಲ್ಲಿ ಸ್ಪ್ಲಾಶ್ ಫುಲ್ ಇರುತ್ತೆ. ಲಿಯಾನ್ ನೋಡಿ, ನಾನು ಇವಾಗ ಲಿಯಾನ್ ಜೊತೆ ಆಟ ಆಡ್ತೀನಿ. ಎಲ್ಲ ಮಕ್ಕಳು ಹಿಂಗೆ ಆಟ ಆಡ್ತಾರೆ. ನನಗೆ ರನ್ ಈ ಪಾಪ ಎಷ್ಟು ಕ್ಯೂಟ್ ಆಗಿದೆಲ್ಲ. playing with splash park. ಸೂಪರಾ. ನೋಡಿ ಅದು ಚಿಕ್ಕ ಹುಡುಗಿ ಹೆಂಗ ಪಾಪನಿದ್ವು. ಅದೇ ಚಿಕ್ಕದು 1 ವರ್ಷ ಇರ್ಬೋದು. ಅದು ಇದೊಂದು 4-5 ವರ್ಷ ಇರ್ಬೋದು. 4 ಅಲ್ಲ ಸ್ವಲ್ಪ. ಅದು ಪಾಪ ಇವಾಗ ನಡೆಯೋ ಕಲಿತಾ ಇದೆ ಮಗುಗೆ. ನನ್ನ ಕುಸು. ಅಯ್ಯೋ ಹುಷಾರ್ ಪವನ. ನನ್ನ ಮಗ ನಿನ್ನೆ ಹೋಗಿಲ್ಲ, ಇವತ್ತು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ನಂದೇ ದೃಷ್ಟಿ. ಗೋ
ಓ ವಾಸನೆ ನೀರು ಮಾಡಿ. ಲಿಯಾನ್ ಎಷ್ಟು ಜನ ಫಾರಿನರ್ ಹುಡುಗಿಯರ ಜೊತೆ ಇದ್ದಾನೆ ನೋಡಿ. ಫನ್ ಮಾಡ್ಕೊಡಿ. ಎಲ್ಲಿದ್ದಾನ್ರಿ? ನೀರು ಆಫ್ ಆಗೈತೆ. ಆಯ್ಸ್ ಇದು 7 o'clock ಸಂಜೆ. ಎಷ್ಟಿದೆ ಬಿಸಿಲು ನೋಡಿ. ಇಲ್ಲಿ ಸೂರ್ಯ ಇನ್ನೂ ಇಲ್ಲೇ ಇದ್ದಾನೆ. ಇದು 7 ಗಂಟೆ ರಾತ್ರಿ. ಇನ್ನು 8 ಗಂಟೆಗೂ ಹಿಂಗೆ ಇರುತ್ತೆ. 9 ಗಂಟೆ ಅಲ್ಲಮ್ಮ. ನಿಮಗೆ ಬಿಸಿಲು ಫೀಲ್ ಆಗ್ತಾ ಇದೆಯಲ್ಲ? ಇನ್ನು ಇಂಡಿಯಾದಲ್ಲಾದ್ರೆ ಇಷ್ಟೊತ್ತಿಗೆ ನಾನಂತೂ ಬೇಲಿ ಹೋಗಿ ಮಲ್ಗೋಕೆ ರೆಡಿ ಆಗ್ತಾ ಇದೆ. ಕತ್ತಲೆ ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ. ಎಷ್ಟು ಬಂದರೆ ಅಷ್ಟು ಬಿಸಿಲು. 8 ಗಂಟೆ 8:30 9 ಗಂಟೆ ತನಕ ಹಿಂಗೆ ಇರುತ್ತೆ. 10 ಗಂಟೆಗೆಲ್ಲ ಸ್ವಲ್ಪ ಸ್ವಲ್ಪ 6 ಗಂಟೆ ಅಲ್ಲ ಆಗ್ತಾ ಬರುತ್ತೆ. 8:30 8:45 ಸ್ವಲ್ಪ ಸ್ವಲ್ಪ ಕತ್ಲೆ ಆಗ್ತಾ ಬರುತ್ತೆ. ಇಲ್ಲಿ ಪವನ್ ಕುಮಾರ್ ಎಸ್ ಪಿ ಅವರಿದ್ದಾರೆ. ನೀರು ಆಫ್ ಆಯ್ತು. ಇವನು ಇವಾಗ ಎಲ್ಲರನ್ನು ಕರಿತಾ ಇದ್ದಾರೆ. ನೀರು ಆಫ್ ಆದ ನಂತರ ಲಿಯನ್ ಬಾಲ್ ಬಿ ಕೇರ್ಫುಲ್. ಪವನ ಬಿ ಕೇರ್ಫುಲ್. ಸ್ಲೋ ತಪ್ಪಂತೆ ಗಾಡಿ ಅಂತ ಬರ್ದು. ವೆರಿ ಗುಡ್. ವೆರಿ ಗುಡ್. ಸ್ಲೋ ಮುಂದೆ ನೋಡ್ಕೊಂಡು. ನೋ ರಫ್ ಉಂಡು. ಇದೆಯಲ್ಲ ಇದು ಅಮೇರಿಕಾದ್ದು ಗೇಮ್ ಅಂತೆ. ಏನು ಡಿಸ್ಕ್ ಗಾಲ್ಫ್ ಅಂತ. ಅದು ನಿಂಗೆ ಥ್ರೋ ಮಾಡ್ತೀವಲ್ಲ ಅದು. ಆಗ ಒಬ್ಬ ಆಟ ಆಡ್ತಾ ಇದ್ದ. ಅಮ್ಮ ಹೇಳಿ ಅಮ್ಮಿರಿ. ಅಮ್ಮನಿಗೆ ಇವಾಗ ನಮ್ಮ ಹುಡುಗಿರಲ್ಲಿ ತಗೊಂಡಂತ ಜಾಗದ ಜಾಗದ ಸವಿನೆನಪು ನನಗೆ ಆಗ್ತಾ ಇದೆ. ಹಂಗೆ ಇದೆ ಸೇಮ್ ದಿಟೋ. ಹೀಗೆ ಇಲ್ಲಿ ಸ್ವಲ್ಪ ದೂರದಲ್ಲೇ ಹೇಮಾವತಿ ನದಿ ಹರಿಯ ಅಂತ ಜಾಗದ ಥರ ಕಾಣ್ತಾ ಇದೆ. ನಾವು ಕಾರ್ ತಂದ್ಬಿಟ್ಟು ಅಲ್ಲಿ ನಿಲ್ತಾ ಇದ್ವಿ. 5 ಎಕರೆ ಅಲ್ಲಮ್ಮ 8 ಎಕರೆ. ನನ್ನ ಎದೆ ಗಂಟು ಆಗ್ಬಿಡ್ತು. ಇಲ್ಲ ನೀನು ಜಂಪ್ ಮಾಡಬೇಕು. ಮರಕೋತಿ. ಇದು 7 ಗಂಟೆ ಇವಾಗ ರಾತ್ರಿ. ಮೈಸೂರಲ್ಲಾದ್ರೆ ನಂದು ಲಿಯಾನ್ ನಿದ್ದೆ ಮಾಡೋಕೆ ಹೋಗಿ ಬೆಡ್ ಎಲ್ಲ ಕರೆಕ್ಟ್ ಮಾಡ್ತಾ ಇರ್ತೀವಿ. ನೋಡಿ ದೊಡ್ಡ ಇಟ್ಕೋತಾರೆ. ಆಮೇಲೆ ಇಟ್ಕೊಳ್ಳಿ. ನೋಡಿ ಲಿಯಾನ್ ಆನೆ ಮಾಡ್ತಾ ಸಾಕೆ. ಇದು ಇವಾಗ 8 ಗಂಟೆ ನೋಡಿ. ಇನ್ನೂ ಬೆಳಕಿದೆ. ಇಷ್ಟೇ. ಹೊರಗಡೆ ಶೆಕೆ ಅಲ್ಲ. ಇಲ್ಲಿ ಮನೆ ಒಳಗಡೆ ಬಂದರೆ ಎಷ್ಟು ಕೋಲ್ಡ್ ಅಂದರೆ ಎಷ್ಟು ಕೋಲ್ಡ್. ನಾನು ಡ್ರೆಸ್ ಚೇಂಜ್ ಮಾಡಿ ಬೆಡ್ಶೀಟ್ ಹಾಕೊಂಡು ಕುತ್ಕೊಂಡ್ಬಿಟ್ಟೆ. ಅಷ್ಟು ಚಳಿ. ಫುಲ್ಲು ಎಸಿ. ನನಗೆ ಇಲ್ಲಿ ಪಿಂಪಲ್ ಆಗೋ ಲಕ್ಷಣ ಕಾಣಿಸ್ತಿದೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.